ನಾಪಕ್ಲುವಿನ ಕಕ್ಕುಂದಕಾಡು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಯುಕ್ತ ಷಡಾಧಾರ ಪ್ರತಿಷ್ಠೆ ಮತ್ತು ಗರ್ಭನ್ಯಾಸ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಧಾರ್ಮಿಕ ಪೂಜಾ ವಿಧಿವಿಧಾನ ಕಾರ್ಯಕ್ರಮವನ್ನು ತಂತ್ರಿಗಳಾದ ಸದಾಶಿವ ಉಪಾಧ್ಯಾಯ, ಉಡುಪಿ, ರೆಂಜಲ, ಉದಯಕುಮಾರ್, ಉದಯ ಕಳತೂರು, ರಮೇಶ್ ಮುಟೇರಿ, ದೇವಾಲಯದ ಮುಖ್ಯ ಅರ್ಚಕ ಸುಧೀರ್ ನೆರವೇರಿಸಿದರು. ಈ ಸಂದರ್ಭ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಗೋಪಾಲ, ಗೌರವಾಧ್ಯಕ್ಷ ರಮೇಶ್, ಖಜಾಂಚಿ ಸೂರ್ಯಕುಮಾರ್, ಪದಾಧಿಕಾರಿಗಳು ಹಾಗೂ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಶ್ರೀನಿವಾಸ್, ಕಾರ್ಯದರ್ಶಿ ಸುಜಿಕುಮಾರ್, ಪದಾಧಿಕಾರಿಗಳು, ಸದಸ್ಯರು, ಹಿರಿಯರಾದ ಶ್ರೀನಿವಾಸ್, ಆನಂದಸ್ವಾಮಿ ಮತ್ತು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಶಾರೀರಿಕ ಶ್ರಮ ವಹಿಸುವಂತಹ ವ್ಯಕ್ತಿಗಳಿದ್ದಾರೆ. ಇದ್ದಿದ್ರೆ ಅದು ಮಾಡು ಇದು ಮಾಡು ಅಂತ 10 ಜನ ಕೆಲಸದವರ ಸ್ವತಃ ಒಂದು ಬುಟ್ಟಿ ಮಣ್ಣನ್ನ, ಯಾಕೆ ರಾಮ ಸೇತು ಕಟ್ಟುವಾಗ ಒಂದು ಅಳಿಲಿತ್ತು, ಅದು ಹೋಗಿ ನೀರಲ್ಲಿ ಒದ್ದೆ ಮಾಡಿಕೊಂಡು ಬಂದು ಹೊಯ್ಗೆಯಲ್ಲಿ ಹೊರನಾಡಿಕೊಂಡು ಅದರಿಂದ ಎಷ್ಟು ಆಗ್ತದೆ ಅಷ್ಟು ಆ ಸೇತುವೆ ಕಟ್ಟಲಿಕ್ಕೆ ಸಹಾಯ ಮಾಡ್ತದೆ. ಆದ್ರಿಂದ ಸಣ್ಣದರಲ್ಲಿ ಸಣ್ಣದಾಗಿ, ದೊಡ್ಡದರಲ್ಲಿ ದೊಡ್ಡದಾಗಿ, ಯಾರ ಹತ್ರ ಎಷ್ಟು ಉಂಟು ನಾನು ಹೇಳ್ತೇನೆ. ಅವ್ರು ಬರ್ದಿರುದು ಬೇಡ ಅಂತ. ಯಾಕೆ ಬೇಡ ಅಂತ ಹೇಳಿದ್ರೆ, ಯಾರಿಗೂ ಸಣ್ಣದು ಕೊಟ್ಟದ್ದವನಿಗೆ ಸಣ್ಣದಾಗುವ ಹಾಗೆ ಕಾಣಬಾರ್ದು, ದೊಡ್ಡವನು ಕೊಟ್ಟವನಿಗೆ ನಾನೇನು ದೊಡ್ಡವನು ಅಂತ ಕಾಣಬಾರ್ದು. ಅದಕ್ಕೋಸ್ಕರವಾಗಿ ಮಾನಸಿಕವಾಗಿ ಎಲ್ಲರೂ ದೊಡ್ಡವರೇ ನಾನು ಧನದ ಸಹಕಾರ ಈ ಸ್ಥಳಕ್ಕೆ ಭಗವಂತ ತರಿಸಿಕೊಂಡು ಉತ್ತರೋತ್ತರ ಶ್ರೇಯಸ್ಸು ಮಾಡಿ ನಡೆಸಬೇಕು. ನಿಮ್ಮ ಕೈಯಲ್ಲಿ ಇನ್ನು ಉಳಿದ ಕೆಲಸಗಳನ್ನು ಮಾಡಿಸಬೇಕು. ಅದನ್ನು ನೋಡಲು ಹಾಗೆ ಇದು ದೀಕ್ಷಾವಧರ ಕುದಿತೇವೆ. ಸುಧೀರ್ ಸ್ವಾಮಿ ಮತ್ತು ನಮ್ಮ ಈ ಒಂದು ಆಸೆ ನಿಮ್ಮ ಊರಿನ ಕೈಯಲ್ಲಿ ಭಗವಂತ ನಡೆಸಿಕೊಟ್ಟೆ ನಮ್ಮ ಜೀವನವು ಸಾಧ್ಯ ಒಳ್ಳೆಯದಾಗಿ ದೇವರಲ್ಲಿ ದೇವಸ್ಥಾನ ಜೀವ ಈ ಮನಸ್ಸು ಹೇಗೆ ಪರಿವರ್ತನೆ ಆಗ್ತದೆ ಅಂದರೆ, ನಿನ್ನೆಯವರೆಗಿನ ವಾತಾವರಣವು ಇವತ್ತಿನ ವಾತಾವರಣವು ನಿನ್ನೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಳೆಯ ಉಪದ್ರ. ಇವತ್ತು ಎಲ್ಲಿ ನಿಂತರೂ ನಡೀಲಿಕ್ಕೆ ಏನು ತೊಂದರೆ ಇಲ್ಲ, ಅಷ್ಟು ದೇವರ ವಿಶಾಲ ದೃಷ್ಟಿ. ಈ ರೀತಿ ಎರಡನ್ನೂ ಕೂಡ ಭಗವಂತ ನಮಗೆ ಕಷ್ಟವನ್ನು ಸುಖವನ್ನು ಎರಡನ್ನೂ ಒಂದೇ ರೀತಿಯಲ್ಲಿ ನಮಗೆ ಕಾಣಿಸಿಕೊಟ್ಟಿದ್ದಾರೆ. ಆದ್ದರಿಂದ ಜೀರ್ಣೋದ್ಧಾರ ಮಾಡುವ ಅಗತ್ಯ ಒಂದು ಕಷ್ಟ ಮನಸ್ಸಿನ ಮಾತಿನಿಂದ ಯಾರಾದರೂ ಮಾತಾಡಿದ ಗೋಪಾಲಣ್ಣ ಇದು ದೇವರ ಕೆಲಸ. ಯಾರೂ ಕೂಡ ಗೋಪಾಲಣ್ಣಿಗಾಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟವರಿಗಾಗಲಿ ಮನಸ್ಸಿಗೆ ನೋವು ಆಗುವ ಹಾಗೆ ಯಾರು ಮಾತಾಡಬೇಕು. ಯಾಕಂದ್ರೆ ದೇವರ ಕೆಲಸ ಅಂದ್ರೆ ನಮ್ಮ ಕೆಲಸ. ಆದ್ರಿಂದ ಎಲ್ಲರೂ ಕೂಡ ನಮ್ಮ ಕೆಲಸ ಅನ್ನುವಂತಹ ರೀತಿಯಲ್ಲಿ ಭಾವಿಸಿಕೊಂಡು ಒಳ್ಳೆ ಮನಸ್ಸಿನಿಂದ ದೇವಸ್ಥಾನ ಆಗಬೇಕು, ಆ ದೇವರು ನಮಗೆ ಅನುಗ್ರಹಿಸಬೇಕು ಅನ್ನುವಂಥ ಏಕ ಮನೋಭಾವದಿಂದ ನೀವು ಕರ್ತವ್ಯ ಮಾಡಿದ್ರೆ ಇದು ಸಾಧ್ಯ, ಕಷ್ಟ ಸಾಧ್ಯ ಅಲ್ಲ, ಖಂಡಿತವಾಗಿಯೂ ಸುಲಭ ಸಾಧ್ಯವಾಗಿ ಈ ಭಗವಂತ ಕೆಲಸವನ್ನು ನಿಮ್ಮ ಕೈಯಲ್ಲಿ ನಡೆಸಿಕೊಡ್ತಾನೆ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವರು ಒಳ್ಳೇದು ಮಾಡಿ ನಡೆಸಲಿಕ್ಕೆ ಸ್ವಲ್ಪ ಎಲ್ಲ ಪರಸ್ಪರ ಸಮಿತಿಯಲ್ಲಿ ಇರುವವರೇ ಗಂಧೆಲ್ಲ ಮುಗಿಸಿಕೊಳ್ಳಿ, ಮತ್ತೆ ಹೋಗುವಾಗ ಒಂದು ಎತ್ಕೊಂಡು ಹೋಗಿ ಉಳಿದದ್ದಕ್ಕೆ ಪೂರ್ಣವಾಗಿ ವ್ಯವಸ್ಥೆ ಮಾಡಿ. ಮೂಲ ಮಂತ್ರ ಹೇಳಿ ಬೆಳ್ಳಿ ವಜ್ರ